ಸ್ನೇಹಿತರೆ, ಸಮಸ್ತ ಕನ್ನಡಿಗರಿಗೂ ಎನ್ಎಸ್ಕೆ ಸ್ಟಾಕ್ ಮಾರ್ಕೆಟ್ ಅನಾಲಿಸಿಸ್ ಇಂದ ಸ್ವಾಗತವನ್ನು ಕೋರುತ್ತಿದ್ದೇವೆ. ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಬೇಕಾಗಿ ತಮ್ಮಲ್ಲಿ ಕೋರುತ್ತೇವೆ. ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೆಚ್ಚು ಹಣ ಸಂಪಾದಿಸಬೇಕು ಎಂದು ನಾನು ಆಶಿಸುತ್ತೇನೆ. ಸ್ನೇಹಿತರೆ, ನಮ್ಮ ಚಾನಲ್ ಮೈನ್ ಆಗಿ ಫೋಕಸ್ ಮಾಡೋದು ಏನು ಅಂದರೆ, ತಮಗೆ ಲಾಸ್ ಅನ್ನೋದು ಕಮ್ಮಿ ಮಾಡಿ ಲಾಭವನ್ನು ಹೆಚ್ಚು ಮಾಡೋದೇ ನಮ್ಮ ಉದ್ದೇಶ. ನಾವು ನಿಮಗೆ ಕೊಡುವ ಎಲ್ಲ ಥರದ ನಾವು ಸ್ವಿಂಗ್ ಟ್ರೇಡ್ ಆಗಿರ್ಬೋದು, ಇಲ್ಲ ಇಂಟ್ರಾ ಟ್ರೇಡ್ ಆಗಿರ್ಬೋದು, ಇಲ್ಲ ನಿಮಗೆ ಒಳ್ಳೆ ಸ್ಟಾಕ್ಸ್ ಅನ್ನ ಎಂಟ್ರಿ ಲೆವೆಲ್ಸ್ ಎಲ್ಲಿ ಒಳ್ಳೆ ಸ್ಟಾಕ್ಸ್ ಅನ್ನೋದು ಗೊತ್ತು, ಆದರೆ ಎಲ್ಲಿ ಎಂಟ್ರಿ ಎತ್ಕೋಬೇಕು ಅನ್ನೋದನ್ನ ನಾವು ಇಲ್ಲಿ ತಿಳಿಸ್ಕೊಳ್ಳುತ್ತೇವೆ. ನಮ್ಮ ಒಂದು ನಾಲೆಡ್ಜ್ ಮೇಲೆ ನಾವು ಹೇಳುತ್ತೇವೆ. ಆದರೆ ಇನ್ವೆಸ್ಟ್ಮೆಂಟ್ಸ್ ಯಾವತ್ತು ಒಬ್ಬರು ಹೇಳಿದಾಗ ಮಾಡೋದಲ್ಲ. ನಿಮಗೆ ಅದರ ಮೇಲೆ ನಂಬಿಕೆ ಬರಬೇಕು. ನಂಬಿಕೆ ಬಂದ ಮೇಲೆ ನೀವು ನಿಮ್ಮ ಸ್ವಂತ ನಿರ್ಧಾರದ ಮೇಲೆ ಇನ್ವೆಸ್ಟ್ಮೆಂಟ್ಸ್ ಮಾಡಬೇಕಾಗತ್ತೆ. ಹೂಡಿಕೆ ಅನ್ನೋದು ಮಾಡಬೇಕು. ಇಂಟ್ರಾ ಟ್ರೇಡ್ ಅನ್ನೋದು ಕೆಲವು ಸಂದರ್ಭಗಳಲ್ಲಿ ಮಾತ್ರ ನಾನು ಸಜೆಷನ್ ಮಾಡ್ತೇನೆ, ಆದರೆ ಅದರ ಒಂದು ಅಕ್ಯುರಸಿ ತುಂಬಾನೇ ಕಮ್ಮಿ ಇರುತ್ತೆ. ಇಂಟ್ರಾ ಡೇ ಅನ್ನೋದು ಅಷ್ಟೊಂದು ಸುಲಭವಾದ ವಿಷಯ ಅಲ್ಲ. ಹಾಗೆ ಸ್ವಿಂಗ್ ಟ್ರೇಡ್ ಅನ್ನೋದು ಒಂದು ಮಾತ್ರಕ್ಕೆ ನಾನು ಹೇಳಬಲ್ಲೆ. ಸ್ವಿಂಗ್ ಟ್ರೇಡ್ ಅನ್ನೋದು ನಿಫ್ಟಿಯಲ್ಲಿ ತುಂಬಾನೇ ಉಪಯೋಗಕರ. ನೀವು ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಲಾಸ್ ಆಗ್ತಿದ್ದು, ನಿಫ್ಟಿ ಫ್ಯೂಚರ್ಸ್ ಆಗಲಿ ಆಪ್ಷನ್ಸ್ ಆಗಲಿ ಮಾಡ್ತಿದ್ದು ಲಾಸ್ ಆಗ್ತಿರೋರು ನಮ್ಮ ಚಾನಲ್ನ ನೋಡಿದ್ರೆ ಸಾಧಾರಣವಾಗಿ ನಿಮ್ಮ ಲಾಸ್ ಅನ್ನೋದು ಕಮ್ಮಿ ಮಾಡಿಕೊಂಡು ಲಾಭಕ್ಕೆ ಬರ್ಬೋದು. ಆದರೆ ಇದು ನನ್ನ ಒಬ್ಬನ ನಂಬಿ ನೀವು ಟ್ರೇಡ್ ಮಾಡಬಾರ್ದು. ನಿಮಗೆ ಪೇಪರ್ ಟ್ರೇಡ್ ಅನ್ನೋದು ಒಂದು ಆಪ್ಷನ್ ಇರತ್ತಲ್ವಾ, ಪೇಪರ್ ಟ್ರೇಡ್ ಅನ್ನೋದು ಮಾಡಿ ನಿಮಗೆ ಅದರಿಂದ ಏನಾದರೂ ಯೂಸ್ ಆಗ್ತಿದೆ ಅಂದರೆ, ನಿಮ್ಗೆ ಏನಾದರೂ ಹಣ ಸಂಪಾದಿಸಕ್ಕೆ ಆಗ್ತಿದೆ ಅನ್ನೋ ಒಂದು ನಿರ್ಧಾರ ನಿಮಗೆ ಬಂದ ಮೇಲೆ ನಿಮ್ಮ ಸ್ವಂತ ಹಣ ನಿಮ್ಮ ಸ್ವಂತ ನಿರ್ಧಾರದಿಂದ ನಾನು ಹೇಳಿದ್ದೇನೆ ಅಂತ ಅಲ್ಲಿ ನೀವು ಬೈಯಿಂಗ್ ಆಗಲಿ ಸೆಲ್ಲಿಂಗ್ ಆಗಲಿ ಮಾಡಬೇಡಿ. ಯಾಕೆಂದರೆ ನಮಗೆ ಎಷ್ಟು ಗೊತ್ತಿರುತ್ತೋ ನಾವು ಎಲ್ಲಿ ಎಕ್ಸಿಟ್ ಎಲ್ಲಿ ಎಂಟ್ರಿ ಅನ್ನೋದು ನಾವು ನಿಮಗೆ ತಿಳಿಸಿದ್ರೂ ಮಾರ್ಕೆಟ್ ಅನ್ನೋದು ನಮ್ಮ ಕೈಯಲ್ಲಿ ಇರಲ್ಲ. ಮಾರ್ಕೆಟ್ ಅನ್ನೋದು ಅದರ ಪಾಡಿಗೆ ಅದು ಮೂವ್ ಆಗ್ತಿರತ್ತೆ. ಸೊ ನಾವು ಅದನ್ನು ಎಲ್ಲಿ ಬೈ ಆರ್ಡರ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡ್ಬೋದೇ ಹೊರತು ಅಲ್ಲಿಂದ ರಿವರ್ಸ್ ಆಗತ್ತೆ ಅಂತ ಖಚಿತವಾಗಿ ಹೇಳೋಕ್ಕಾಗಲ್ಲ. ಖಚಿತವಾಗಿ ಹೇಳೋದು ಯಾರ ಕೈಯಲ್ಲಿ ಇಲ್ಲ, ಹೈ ನೆಟ್ವರ್ತ್ ಇನ್ವೆಸ್ಟರ್ ಕೈಯಲ್ಲೂ ಇಲ್ಲ. ಆದರೆ ಹೈ ನೆಟ್ವರ್ತ್ ಇನ್ವೆಸ್ಟರ್ಸ್ ಎಲ್ಲಿದ್ದಾರೆ, ಎಲ್ಲಿ ವೈಟಿಂಗಲ್ಲಿದ್ದಾರೆ, ಯಾವ ಪ್ಲೇಸ್ನಲ್ಲಿ ನಾವು ಬೈ ಮಾಡೋಕ್ಕೆ ರೆಡಿ ಇದ್ದೀವಿ ಅಂತ ಕಾಯ್ತಿರ್ತಾರೆ ಅನ್ನೋದನ್ನು ಮಾತ್ರ ನಿಮಗೆ ತೋರಿಸಬಲ್ಲೆ. ಗುಡ್ ಸ್ಟಾಕ್ಸ್ ಆ್ಯಂಡ್ ಎಂಟ್ರಿ ಲೆವೆಲ್ಸ್. ಗುಡ್ ಸ್ಟಾಕ್ ಅನ್ನೋದು ಎಲ್ರಿಗೂ ಗೊತ್ತು, ಆದರೆ ಎಂಟ್ರಿ ಲೆವೆಲ್ಸ್ ಅಂದರೆ ಈಗ ಎಲ್ಲೋ ಒಂದು ಪೀಕಲ್ಲಿ ಇರುತ್ತೆ, ಬೆಟ್ಟದ ಮೇಲೆ ಇರೋದನ್ನ ಬೈ ಮಾಡಕ್ಕೆ ಹೋದ್ರೆ ನಾಳೆ ಬೆಳಗ್ಗೆ ಬೆಟ್ಟದ ಮೇಲಿಂದ ಒಂದೇ ಸತಿ ಕೆಳಕ್ಕೆ ಉರುಳಿಯುತ್ತೆ. ಕೆಳಕ್ಕೆ ಉರುಳಿದಾಗ ಏನಾಗತ್ತೆ, ತಾವೆಲ್ಲ ಭಯ ಬೀಳ್ತೀರ, ಸ್ಟಾಕ್ ಮಾರ್ಕೆಟಲ್ಲಿ ಲಾಸ್ ಆಗೋದೆ, ಇನ್ವೆಸ್ಟ್ಮೆಂಟ್ಸಲ್ಲೂ ಲಾಸ್ ಆಗೋದೆ ಅಂತ. ಆದರೆ ಇವುಗಳಲ್ಲೂ ಒಂದು ಎಂಟ್ರಿ ಲೆವೆಲ್ ಅನ್ನಿದೆ. ಗುಡ್ ಸ್ಟಾಕಲ್ಲೂ ಒಂದು ಎಂಟ್ರಿ ಲೆವೆಲ್ ಅನ್ನೋದಿರುತ್ತೆ. ಎಂಟ್ರಿ ಲೆವೆಲ್ ಎಲ್ಲಿ ಅನ್ನೋದು ಒಂದು 2-3 ಸ್ಟಾಕ್ಸನ್ನು ಎವ್ರಿ ಡೇ ಡಿಸ್ಕಸ್ ಮಾಡೋಣ. 3 ಸ್ಟಾಕ್ಸನ್ನು ಎವ್ರಿ ಡೇ ಒಂದೊಂದು ಸ್ಟಾಕ್, ಯಾವುದೋ ಒಂದು ಸ್ಟಾಕ್ ಎತ್ಕೊಂಡ್ರೆ ಅದು ಎಂಟ್ರಿ ಲೆವೆಲ್ಸ್ ಎಲ್ಲಿ ಎಂಟ್ರಿ ಆದರೆ ನಾವು ಆದಷ್ಟು ಸೇಫ್ ಆಗಿರ್ಬೋದು, ಮೆಜಾರಿಟಿ ಲಾಸ್ ಅನ್ನೋದು ಕಮ್ಮಿ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಎಂಟ್ರಿ ಲೆವೆಲ್ಸ್ ಮಾತ್ರ ನಾನು ನೀಡ್ತೀನಿ. ಹಾಗೆ ನಿಫ್ಟಿಯಲ್ಲಿ ನಿಮ್ಗೆ ಆಲ್ರೆಡಿ ಹೇಳಿದೆ, ನಿಫ್ಟಿಯಲ್ಲಿ ನಾನು ಆಪ್ಷನ್ಸ್ ಅನ್ನೋದು ಮಾಡೋಕ್ಕೆ ಒಪ್ಪಲ್ಲ. ಯಾಕೆಂದರೆ ಆಪ್ಷನ್ಸ್ ಅನ್ನೋದು ಪ್ರೀಮಿಯಂ ಅನ್ನೋದು ಕರಗೋದು ಜಾಸ್ತಿ. ನಾವು ಕಮ್ಮಿ ಪುಟ್ಟು ಕಾಲಮ್ ಬೈ ಮಾಡ್ತೀನಿ ಅಂದರೆ ಕಮ್ಮಿ ಪ್ರೀಮಿಯಂ ಕರೆಕ್ಟು, ಆದರೆ ಲಾಸು ಕಮ್ಮಿ ಆಗಿ
ಓವರಾಲ್ ಆಗಿ ನಮಗೆ ಹೆಚ್ಚು ಲಾಸ್ ದಿನಗಳಿಗಟ್ಟಲೆ ಮುಗಿಯೋಷ್ಟರೊಳಗೆ ನಮಗೆ ಹೆಚ್ಚು ಲಾಸ್ ಅನ್ನೋದು ಬರುತ್ತೆ. ಓಕೆ, ನಿಫ್ಟಿ ಫ್ಯೂಚರ್ಸ್ ಅನ್ನೋದು ಡೇಂಜರಸ್ ಗೇಮ್ ಆದರೆ ಡೇಂಜರಸ್. ಆದರೆ ಲೈವಲ್ಲಿ ಇದ್ರೆ ಮಾತ್ರ ಇದರಲ್ಲಿ ಉಪಯೋಗಕರ, ಜಾಸ್ತಿ ಲಾಸ್ ಅನ್ನೋದು ಕಮ್ಮಿ ಮಾಡ್ಕೋಬಹುದು. ಇದರಲ್ಲಿ ಮಾರ್ಕೆಟಲ್ಲಿ ನಿಮಗೆ ಹೆಚ್ಚು ಮಂದಿ ದುಡ್ಡು ಸಂಪಾದನೆ ಮಾಡೋರು ಇನ್ವೆಸ್ಟ್ಮೆಂಟ್ ಅಲ್ಲಿ ಮಾಡ್ತಾರೆ. ಸ್ವಿಂಗ್ ಟ್ರೇಡ್ ಅಲ್ಲಿ ಒಂದು ಶಾರ್ಟ್ ಟರ್ಮ್ ಆಗಿ ಸ್ವಲ್ಪ ಪ್ರಾಫಿಟ್ ಮಾಡ್ಕೊಳ್ಳೋದಕ್ಕೆ ಸ್ವಿಂಗ್ ಟ್ರೇಡ್ಸ್ ಯೂಸ್ ಮಾಡ್ತೀವಿ. ಇಂಟ್ರಾ ಟ್ರೇಡ್ ಅನ್ನೋದು ಲಾಸ್ ಮಾಡ್ಕೊಳ್ಳೋದು, ಹೆವಿ ಲಾಸ್ ಮಾಡ್ಕೊಳ್ಳೋರೆ ಸಾಧಾರಣವಾಗಿ ಇಂಟ್ರಾ ಟ್ರೇಡ್ ಮಾಡಕ್ ಹೋಗ್ತಾರೆ. ಇಂಟ್ರಾ ಟ್ರೇಡ್ ಅಲ್ಲಿ ಹೆವಿ ಲಾಭ ಬಂದು ಹೆವಿ ನಾವು ಸಂಪಾದಿಸ್ಬಿಟ್ಟಿದೀವಿ ಅಂತ ಹೇಳೋರು ತುಂಬಾನೇ ಕಡಿಮೆ ಇರ್ತಾರೆ. ಸ್ವಿಂಗ್ ಟ್ರೇಡ್ ಅಲ್ಲೂ ಸಂಪಾದಿಸ್ತಾರೆ, ಆದರೆ ವಿದ್ಯೆ ಕಲ್ತಿದ್ರೆ ಸಾಕು ಈ ಸ್ವಿಂಗ್ ಟ್ರೇಡ್ ಮಾಡೋದಕ್ಕೆ. ಇಂಟ್ರಾ ಟ್ರೇಡ್ ಮಾಡೋಕ್ಕೆ ನೀವು ವಿದ್ಯೆ ಕಲ್ತಿದ್ರೂ ಆಗಲ್ಲ, ಕಲಿತಿದ್ರೂ ಆಗಲ್ಲ. ಕೆಲವು ಸತಿ ಕ್ಲಿಕ್ ಆಗ್ಬೋದು, ಎಲ್ಲಾ ಸತಿ ಕ್ಲಿಕ್ ಆಗಲ್ಲ. ಬಟ್ ಗುಡ್ ಸ್ಟಾಕ್ ಎಂಟ್ರಿಯಲ್ಲಿ ಮಾತ್ರ ನಮಗೆ ಒಳ್ಳೆ ಪ್ರಾಫಿಟ್ಸ್ ಬರುತ್ತೆ. ಎಂಟ್ರಿ ಲೆವೆಲ್ಸ್ ನೋಡ್ಕೊಂಡ್ರೆ ಸಾಕು. ಈಗ ನಿಫ್ಟಿ ಫ್ಯೂಚರ್ಸ್ ಮಾತ್ರ ನಾನು ಇದನ್ನ ಬೇಸ್ ಮಾಡಿ, ನೀವು ನಿಫ್ಟಿಯಲ್ಲಿ ಅನ್ನೋ ಲೆವೆಲ್ಸ್ ಕೊಟ್ರೆ ಅದನ್ನ ಬೇಸ್ ಮಾಡ್ಕೊಂಡು ನಿಫ್ಟಿ ಫ್ಯೂಚರ್ಸ್ ಅಲ್ಲಿ ನೀವು ನಿಮ್ಮ ಓನ್ ನಿರ್ಧಾರ ಆಗಲಿ, ಇಲ್ಲಾಂದ್ರೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಒಂದು ಒಪಿನಿಯನ್ ತೆಗೆದುಕೊಂಡು ನಿಮ್ಮ ಇನ್ವೆಸ್ಟ್ಮೆಂಟ್ ನಿಮ್ಮ ಸ್ವಂತ ನಿರ್ಧಾರದಿಂದ ಮಾಡಬೇಕು. ಹಾಗೆ ನಿಮಗೆ ಇಲ್ಲಿ ವಾರ್ನಿಂಗ್, ಆಲ್ರೆಡಿ ನಾನು ವಾರ್ನಿಂಗ್ ಕೊಡ್ತೀನಿ ನೋಡಿ. ಯಾಕಂದ್ರೆ ಇದು ನನ್ನನ್ನು ನಂಬಿ ಮಾತ್ರ ಯಾವುದೇ ತರ ಟ್ರೇಡ್ ಅನ್ನೋದು ತಗೋಬಾರ್ದು. ಹಾಗೆ ನಾವು ಯಾವುದೇ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಟ್ರೇಡ್ಸ್ಗೆ ಇರೋದಿಲ್ಲ. ನಿಮ್ಗೆ ಪ್ರಾಫಿಟ್ ಬಂತು, ಅದಕ್ಕೆ ನಾವು ರೆಸ್ಪಾನ್ಸಿಬಿಲಿಟಿ ಇರಲ್ಲ. ಅದು ನಿಮ್ಮ ನಿರ್ಧಾರ ಆಗಿರುತ್ತೆ. ನಿಮ್ಮ ನಿರ್ಧಾರದಿಂದ ನೀವು ಸಂಪಾದಿಸಿರ್ತೀರಾ. ನಿಮಗೆ ಲಾಸ್ ಬಂತು, ಆ ಲಾಸ್ಗೂ ನೀವೇ ನಿರ್ಧಾರ ಆಗ್ತೀರಾ, ನೀವೇ ಹೊಣೆ ಆಗಿರ್ತೀರಾ. ಓಕೆನಾ? ಸೊ ಇನ್ನೊಂದು ಏನಂದ್ರೆ, ನಾನು ನೋಡಿ ಇಲ್ಲಿ ಸ್ಟಾಪ್ ಲಾಸ್ಗೆ ರೆಡ್ ಕ್ಯಾಂಡಲ್, ನಾನು ರೆಡ್ ಕ್ಯಾಂಡಲ್ ಒಂದೊಂದು ಲೈನ್ ಅನ್ನು ಟ್ರ್ಯಾಕ್ ಮಾಡ್ತೀನಿ. ಈ ಟ್ರ್ಯಾಕ್ ಮಾಡಿ ಆ ಲೆವೆಲ್ ಅಲ್ಲಿ ನಿಮ್ಗೆ ಸ್ಟಾಪ್ ಲಾಸ್ ಅನ್ನೋದು ಇರುತ್ತೆ. ಅಂದ್ರೆ ನೀವು ಆ ಲೆವೆಲ್ಗಿನ ಕೆಳಕ್ಕೆ ಹೋದ್ರೆ ನೀವು ಎಕ್ಸಿಟ್ ಆಗೋದು ಉತ್ತಮ, ನನ್ನ ಅಭಿಪ್ರಾಯದಿಂದ ಹೇಳ್ತೀನಿ ಹೊರತು ನಿಮ್ಮ ಸ್ವಂತ ನಿರ್ಧಾರ. ಹಾಗೆ ಸ್ವಿಂಗ್ ಟ್ರೇಡ್ ಅಂದ್ರೆ ನಮಗೆ ಯಾವ ಏರಿಯಾ ಬಂದ್ರೆ ನಮಗೆ ಸ್ವಿಂಗ್ ಅನ್ನೋದು ಇರುತ್ತೆ. ಸ್ವಿಂಗ್ ಟ್ರೇಡ್ ಅಂದ್ರೆ ಅಲ್ಲಿಂದ ನಮಗೆ ಒಂದು 300 to 400 ಮಿನಿಮಮ್ ಪಾಯಿಂಟ್ಸ್ ಪ್ರಾಫಿಟ್ಸ್ ಬರೋ ಒಂದು ಅವಕಾಶ ಇರುತ್ತೆ. ಹಾಗೆ ಟಾರ್ಗೆಟ್, ಈ ಟಾರ್ಗೆಟ್ ಅನ್ನೋದು ಈ ಟಾರ್ಗೆಟ್ ಅಲ್ಲಿ ನಾವು ಈ ಒಂದು ಟಾರ್ಗೆಟ್ ಬಂದಾಗ ನಾವು ಪ್ರಾಫಿಟ್ ಬುಕ್ ಮಾಡ್ಕೋಬೇಕು ಅನ್ನೋದು ಮಾತ್ರ ತೋರಿಸಿರ್ತೀವಿ. ಪ್ರಾಫಿಟ್ ಬುಕ್ ಅನ್ನು ಮಾಡ್ಕೋಬೇಕು. ಅಲ್ಲಿಂದ ಇನ್ನ ಮೇಲಕ್ಕೆ ಹೋಗುತ್ತೆ ಅಂದ್ರೂ ಬಿಟ್ಕೋಬಹುದು, ನಿಮ್ಮ ಒಂದು ಸ್ವಂತ ನಿರ್ಧಾರ ಆಗಿರುತ್ತೆ. ನಾನು ಇಲ್ಲಿ ತೋರಿಸೋದು ಏನಂದ್ರೆ, ಅಲ್ಲಿಂದ ನಮ್ಗೆ ಸೆಲ್ ಆರ್ಡರ್ಸ್ ಇರ್ಬೋದು. ಆ ಸೆಲ್ ಆರ್ಡರ್ಸ್ ಯಾವ ತರ ಇಟ್ಟಾಗತ್ತೆ, ಈ ಟಾರ್ಗೆಟ್ ಏನಿರುತ್ತೆ ಅಲ್ಲಿ ಸೆಲ್ ಆರ್ಡರ್ಸ್ ಹೆವಿ ಇರುತ್ತೆ. ಆ ಸೆಲ್ ಆರ್ಡರ್ಸ್ ನ ಹಿಟ್ ಮಾಡ್ಕೊಂಡು ಮೇಲಕ್ಕೆ ಹೋಗತ್ತಾ, ಇಲ್ಲಾಂದ್ರೆ ಅಲ್ಲಿಂದ ಕೆಳಕ್ಕೆ ಅಂದ್ರೆ ಡೌನ್ ಸೈಡ್ಗೆ ಬರತ್ತಾ, ಅಪ್ ಸೈಡ್ ಹೋಗತ್ತಾ ಡೌನ್ ಸೈಡ್ ಬರತ್ತಾ ಅನ್ನೋದು ಅಲ್ಲಿ ಒಂದು ಬೀಳೋ ಕ್ಯಾಂಡಲ್ ಬಟ್ಟಿ ನಾವು ನಿರ್ಧರಿಸಬೇಕಾಗುತ್ತೆ. ಈ ಟಾರ್ಗೆಟ್ ಅನ್ನೋದು ನಿಮ್ಗೆ ಎಲ್ಲೋದಲ್ಲಿ ಕೊಟ್ಟಿರ್ತೀನಿ, ಸ್ವಿಂಗ್ ಟ್ರೇಡ್ಗೆ ಬ್ಲೂ ಕೊಟ್ಟಿರ್ತೀನಿ, ಸ್ಟಾಪ್ ಲಾಸ್ಗೆ ರೆಡ್ ಕೊಟ್ಟಿರ್ತೀನಿ. ಇಂಟ್ರಾ ಟ್ರೇಡು ಅವೆಲ್ಲ ರನ್ನಿಂಗ್ ಅಲ್ಲಿ ನಾನು ಹೇಳ್ತೀನಿ. ರನ್ನಿಂಗ್ ಅಲ್ಲಿ ಯಾವ್ದೊಂದು ಸ್ಟಾಕ್ಸ್, ಅದೊಂದು ನಿಫ್ಟಿ ಇಟ್ಕೊಂಡ್ರೆ ಅಲ್ಲಿ ನಿಮ್ಗೆ ಇಂಟ್ರಾ ಟ್ರೇಡ್ಗೆ ಯಾವ ಲೆವೆಲ್ ಇದೆ ಇವತ್ತೊಂದು, ಅದು ನಾವು ಶಾರ್ಟ್ಸ್ ನಮ್ಗೆ ಮಾರ್ಕೆಟ್ ಡೌನ್ ಫಾಲ್ ಆಗ್ತಿರೋವಾಗ ಹೆಚ್ಚಾಗಿ ಇಂಟ್ರಾ ಟ್ರೇಡ್ ಮಾಡ್ತೀವಿ. ಸ್ವಿಂಗ್ ಟ್ರೇಡ್ ಅನ್ನೋದು ಅವಾಗ ಮಾಡಲ್ಲ. ಅಪ್ ಸೈಡ್ ಇದ್ದಾಗ ಸ್ವಿಂಗ್ ಟ್ರೇಡ್ ಅನ್ನೋದು ಅಪ್ ಸೈಡ್ ಮಾಡ್ತೀವಿ, ಡೌನ್ ಸೈಡ್ ಅನ್ನೋದು ಸ್ವಿಂಗ್ ಟ್ರೇಡ್ ಮಾಡಲ್ಲ. ಸ್ನೇಹಿತರೆ, ಈಗ ನಾವು ನಿಫ್ಟಿಯನ್ನ ಒಂದು ಅಬ್ಸರ್ವೇಷನ್ ಹೋಗ್ತಿದೀವಿ. ನಿಫ್ಟಿ ಇವತ್ತೇನಾಗತ್ತೆ ಅಂದ್ರೆ, ಇಲ್ಲಿ ಕ್ಯಾಂಡಲ್ಸ್ ನೋಡ್ತಿದ್ದೀರಲ್ವಾ, ಈ ಕ್ಯಾಂಡಲ್ಸ್ ನ ಪ್ರಕಾರವಾಗಿ ನೋಡಿದ್ರೆ ಇಲ್ಲಿರೋ ಬೈ ಆರ್ಡರ್ಸ್ ಸೆಲ್ ಆರ್ಡರ್ಸ್ ನ ಕ್ಲಿಯರ್ ಮಾಡ್ತಿದೆ. ಅಪ್ ಸೈಡ್ ಅಲ್ಲಿ ಇನ್ನು ಯಾವ ಒಂದು ಪ್ರದೇಶದಲ್ಲಿ ಸೆಲ್ ಆರ್ಡರ್ಸ್ ಬರುತ್ತೆ ಅನ್ನೋದು ಐಡೆಂಟಿಫೈ ಮಾಡಕ್ ಆಗಲ್ಲ. ಯಾಕೆಂದ್ರೆ ಇದುವರೆಗೂ ಯಾವುದೇ ತರ ಕ್ಯಾಂಡಲ್ ಅಪ್ ಸೈಡ್ ಅಲ್ಲಿ ಇಲ್ಲ. ಅದು ಎಲ್ಲಿ ನಮಗೆ ಸೆಲ್ ಆರ್ಡರ್ಸ್ ಸ್ಟಾರ್ಟ್ ಆಗುತ್ತೆ ಹೇಳಕ್ ಆಗಲ್ಲ. ಆದ್ರೆ ವೈಟ್ ಫಾರ್ ಸೆಲ್ ಆರ್ಡರ್ಸ್,
ಯಾಕೆಂದರೆ ಇಂಟ್ರಾಟ್ರೇಡ್ ಮಾಡೋರಾದರೆ ಇಲ್ಲಿ ನೋಡಿ 23,058 ಏನಿದೆ 23,058. ಮಾರ್ಕೆಟ್ ಏನಾದರೂ ನಿಮಗೆ ಗ್ಯಾಪ್ ಅಪ್ ಓಪನ್ ಆಯಿತು ಅಂದರೆ ನೀವು ಇಂಟ್ರಾಟ್ರೇಡ್ ಮಾಡಬೇಕಾದ್ರೆ 23,240 ಇಲ್ಲಿ ನೀವು ನೋಡ್ಬೋದು. ಮಾರ್ಕೆಟ್ ಗ್ಯಾಪ್ ಅಪ್ ಐ ಲೆವೆಲಲ್ಲಿ ಗ್ಯಾಪ್ ಅಪ್ ಓಪನ್ ಆಯಿತು ಅಂದರೆ ನಿಮ್ಗೆ ಇಲ್ಲಿ ಟಚ್ ಆಗತ್ತೆ. ಈ ಏರಿಯಾ ಏನಿದೆ ಇಲ್ಲಿ ನಾನು ಮಾರ್ಕ್ ಮಾಡ್ತೀನಿ ನೋಡಿ. ಈ ಏರಿಯಾ ಕಲರ್ ಚೇಂಜ್ ಮಾಡಬೇಕು. ಎಲ್ಲೋನ ಬೇಡ, ಪರ್ಪಲ್ ಕಲರ್ ಕೊಡ. ಇದು ಇಂಟ್ರಾಟ್ರೇಡ್. ಈ ಏರಿಯಾದಲ್ಲಿ ನಮಗೆ ಟಚ್ ಆಗಿ ಮೇಲೆ ಅಪ್ಸೈಡ್ ಹೋಗೋ ಒಂದು ಅವಕಾಶ ಇದೆ. ಇಲ್ಲಿ ಟಚ್ ಆಗಿ ನಿಮಗೆ ಅಪ್ಸೈಡ್ ಹೋಗೋ ಅವಕಾಶ ಇದೆ. ಇಂಟ್ರಾಟ್ರೇಡ್ ಅಂತೂ ಯಾವುದೇ ಗ್ಯಾರಂಟಿ ಇರೋದಿಲ್ಲ. ಯಾಕೆಂದರೆ ಮಾರ್ಕೆಟ್ ಯಾರನ್ನು ಕನ್ಸಿಡರ್ ಮಾಡೋದಿಲ್ಲ. ಹೈ ನೆಟ್ ವರ್ತ್ ಇನ್ವೆಸ್ಟರ್ಸ್ ಆದರೆ ಈ ಒಂದು ಏರಿಯಾದಲ್ಲಿ ಇಂಟ್ರಾಟ್ರೇಡ್ಗೋಸ್ಕರ ಇದ್ದಾರೆ. ಇಂಟ್ರಾಟ್ರೇಡಲ್ಲಿ ಟ್ರೇಡ್ ಮಾಡೋರು ಈ ಲೆವೆಲಲ್ಲಿ ಇರೋ ಥರ ನನಗೆ ಅನ್ನಿಸ್ತಿದೆ. ಆದರೆ ಇಂಟ್ರಾಟ್ರೇಡ್ ಅವರು ನಾವು ಮಾಡೋದಿಲ್ಲ. ನಾವು ವೈಟ್ ಫಾರ್ ಸ್ವಿಂಗ್ ಟ್ರೇಡ್. ಸ್ವಿಂಗ್ ಟ್ರೇಡ್ಗೆ ನಿಮಗೆ ಈ ಒಂದು 22,460 ಸ್ವಿಂಗ್ ಟ್ರೇಡ್ಗಿದೆ. ನಿಫ್ಟಿಯಲ್ಲಿ ಹೋದರೆ ಈ ಸ್ವಿಂಗ್ ಟ್ರೇಡು ಫ್ಯೂಚರ್ಸ್ಗೆ ಚೆನ್ನಾಗಿರುತ್ತೆ. ಸ್ಟಾಪ್ ಲಾಸ್ ಆಗಿ ಈಗ ನಾನು ಮೆನ್ಷನ್ ಮಾಡ್ತೀನಿ ನೋಡಿ. ನಿಮಗೆ ಸ್ಟಾಪ್ ಲಾಸ್ ಅನ್ನೋದು ಎಂಟ್ರಿ ಪಾಯಿಂಟ್ ಇದಾದರೆ ನಿಮಗೆ ಸ್ಟಾಪ್ ಲಾಸ್ ಅನ್ನೋದು ಇಲ್ಲಿಂದ ಒಂದು 100 ಪಾಯಿಂಟ್ಸ್ ಮ್ಯಾಕ್ಸಿಮಮ್. ಈ 100 ಪಾಯಿಂಟ್ಸ್ ಮ್ಯಾಕ್ಸಿಮಮ್ ಇದೇನಿರುತ್ತೆ ಸ್ಟಾಪ್ ಲಾಸ್ ಆಗಿ ಇರುತ್ತೆ. ಇದಕ್ಕೆ ರೆಡ್ ಕಲರ್ ಕೊಡೋಣ. ಸ್ಟಾಪ್ ಲಾಸ್ಗೆ ನೀವು ಮಾರ್ಕ್ ಮಾಡ್ಕೊಳ್ಳಿ. ಎಂಟ್ರಿ ಪಾಯಿಂಟ್ ಇಲ್ಲಿ, ಸ್ಟಾಪ್ ಲಾಸ್ ಇಲ್ಲಿ. ಓಕೆನಾ? ಇದರಲ್ಲಿ ಇದಕ್ಕಿಂತ ಕೆಳಕ್ಕೆ ನೀವು ಹೋಯಿತು ಅಂದರೆ ನಿಮಗೆ ಇಲ್ಲಿ ಬೈ ಆರ್ಡರ್ಸ್ ತುಂಬಾ ಕಮ್ಮಿ ಇರೋದ್ರಿಂದ ನಿಮಗೆ ಒಂದು 21,600 ಚಿಲ್ಲರೆಯಲ್ಲಿ ಬೈ ಆರ್ಡರ್ ಬರ್ಬೋದು. ಪಾಯಿಂಟ್ಸ್ ತುಂಬಾ ಇರೋದ್ರಿಂದ ನೀವು ಈ ಒಂದು ಏರಿಯಾಗೆ ಬಂದರೆ ಎಕ್ಸಿಟ್ ಆಗೋಗ್ಬೋದು ಉತ್ತಮ. ಇಲ್ಲಿ ಎಂಟ್ರಿ ಪಾಯಿಂಟು, ಇಲ್ಲಿಂದ ಒಂದು 100 ಪಾಯಿಂಟ್ಸು ಎಕ್ಸಿಟು. ನಿಮ್ಗೆ ಈ ಸರೌಂಡಿಂಗಲ್ಲಿ ರಿವರ್ಸಲ್ ಆಗುತ್ತೆ. ರಿವರ್ಸಲ್ ಆಗೋಂಗಿದ್ರೆ ಈ ಬಾರ್ಡ್ ಈ ಒಂದು ಲೊಕೇಶನ್ ಏನು ಕೊಟ್ಟಿದ್ದೀನಿ ಇಲ್ಲಿ, ಈ ಲೊಕೇಶನಲ್ಲೇ ನಿಮಗೆ ಬೈಯಿಂಗ್ ಅನ್ನೋದು ಬರುತ್ತೆ. ಇದನ್ನು ಬೇಸ್ ಮಾಡಿಕೊಂಡೇ ನೀವು ಇನ್ವೆಸ್ಟ್ ಮಾಡಬೇಡಿ. ಪೇಪರ್ ಟ್ರೇಡ್ ಮಾಡಿ. ನಿಮ್ಗೆ ಓಕೆ ಅನ್ನಿಸ್ತು ಅಂದರೆ ಆನಂತರ ನೀವು ಬೈಯಿಂಗ್ ಆರ್ ಸೆಲ್ಲಿಂಗ್ ಮಾಡ್ಬೋದು. ನಿಮ್ಮ ಒಂದು ನಿರ್ಧಾರ ಆಗಿರುತ್ತೆ. ಇಲ್ಲಿ ನಾನು ನೀವು ಪ್ರೀವಿಯಸ್ ವಿಡಿಯೋ ಒಂದು ನೋಡ್ಬೋದು. ಮಾರ್ಕೆಟ್ ಇಲ್ಲಿದ್ದಾಗ ಏನು ಇಲ್ಲಿ ಕ್ಯಾಂಡಲ್ಸ್ ಏನಿದೆ ಇಲ್ಲಿ ಒಂದು ಗ್ಯಾಪ್ ಅಪ್ ಓಪನ್ ಆದ್ರೂ ಮಾರ್ಕೆಟ್ ಅಲ್ಲಿಂದ ಸೆಲ್ ಆರ್ಡರ್ಸ್ ಹಿಟ್ಟಾಗತ್ತೆ ಅಂತ ಹೇಳಿದ್ದೆ. ಗ್ಯಾಪ್ ಅಪ್ ಓಪನ್ ಆಯಿತು, ನೀವು ನೋಡಿರ್ತೀರ. ಸೆಲ್ ಆರ್ಡರ್ಸ್ ಹಿಟ್ಟಾಗಿತ್ತು. ಹಿಟ್ಟಾಗಿ ಮತ್ತೆ ಬೈಯಿಂಗ್ ಅಂದರೆ ಅವ್ರ ಇಂಟೆನ್ಷನ್ನು ಬೈಯಿಂಗ್ ಸೈಡು. ಆದರೆ ಎಲ್ಲರೂ ಬೈಯಿಂಗ್ ಆದರೆ ಸೆಲ್ ಮಾಡೋರು ಯಾರು? ಹೈ ನೆಟ್ ವರ್ತ್ ಇನ್ವೆಸ್ಟರ್ ಒಂದು ಮೆಂಟಾಲಿಟಿನ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ನೋಡಿ, ಹೈ ನೆಟ್ ವರ್ತ್ ಇನ್ವೆಸ್ಟರ್ಸ್ ನಮ್ಮನ್ನು ಭಯ ಪಡಿಸಿದ್ರು. ನಾನು ಆಲ್ರೆಡಿ ನಿಮಗೆ ಈ ಕ್ಯಾಂಡಲ್ ಬಿದ್ದು ಗ್ಯಾಪ್ ಅಪ್ ಓಪನ್ ಆಗುತ್ತೆ ಅಂತ ನಾನು ಮೊದಲೇ ಹೇಳಿದ್ದೆ. ನಾನು ಮೊದಲೇ ಗ್ಯಾಪ್ ಅಪ್ ಓಪನ್ ಪ್ರೀವಿಯಸ್ ವಿಡಿಯೋ ನೋಡ್ಬೋದು. ಗ್ಯಾಪ್ ಅಪ್ ಓಪನ್ ಆದ್ರೂ ಅವರು ನಿಮಗೆ ಇನ್ನೊಂದು ಲೆವೆಲ್ ಅನ್ನೋದು ಕೊಟ್ಟಿದ್ದೆ. ನಾನು ಲೆವೆಲ್ ಅನ್ನೋದು ಈ ಇದರಲ್ಲಿ ಬೈ ಆರ್ಡರ್ಸ್ ಇದೆ, ಬಟ್ ಇಲ್ಲಿಂದ ನಮಗೆ ರಿವರ್ಸಲ್ ಆಗ್ಬೋದು ಅಂದರೆ ರಿವರ್ಸಲ್ ಅನ್ನೋದು ಬಂದು ಮತ್ತೆ ರಿವರ್ಸ್ ಸೆಲ್ ಆರ್ಡರ್ ಹಿಟ್ಟಾಯಿತು. ಹಿಟ್ಟಾದರೆ ನಿಮ್ಮ ನೆಕ್ಸ್ಟ್ ಲೆವೆಲ್ ಅನ್ನು ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೆ. ಒಂದು 2-3 ಲೆವೆಲ್ಸ್ ಮೆನ್ಷನ್ ಮಾಡಿದ್ದೆ ನೋಡಿ. ಇಲ್ಲಿರೋ ಬೈ ಆರ್ಡರ್ಸ್ ಏನಿದೆ ಹಿಟ್ಟಾಗಿ ಮೇಲೆ ಹೋಯ್ತು. ಹಿಟ್ಟಾಗಿ ಯಾವ ರೇಂಜಲ್ಲಿ ಗ್ಯಾಪ್ ಅಪ್ಪಲ್ಲಿ ಮಾರನೇ ದಿನ ಯಾವ ಥರ ಓಪನ್ ಆಯ್ತು ನೋಡಿ. ಅವ್ರ ಇಂಟೆನ್ಷನ್ನು ಅಪ್ಸೈಡೆ, ಆದರೆ ಅವ್ರು ಹೆವಿ ಲಾಸ್ ಆಗೋಕ್ಕೆ ರೆಡಿ ಇರಲ್ಲ. ನಮ್ಮನ್ನು ಲಾಸ್ ಮಾಡೋಕ್ಕೆ ರೆಡಿ ಇರ್ತಾರೆ. ನಾವು ಜಾಗೃತವಾಗಿದ್ದರೆ ಸಾಕು. ಅವ್ರನ್ನ ಅರ್ಥ ಮಾಡ್ಕೊಂಡು ಅವರು ಯಾವ ಕಡೆ ಹೋಗ್ಬೇಕು ಅಂದ್ಕೊಂಡಿರೋ ಅರ್ಥ ಮಾಡ್ಕೊಂಡ್ರೆ ಸಾಕು, ನಾವು ವಿನ್ನರ್ ಆಗ್ಬೋದು. ನಿಫ್ಟಿಯಲ್ಲಾದರೆ ಅಷ್ಟೇ. ನಿಫ್ಟಿಯಲ್ಲಿ ಇವತ್ತು ಅಪ್ಸೈಡೇ ಇದೆ, ಡೌನ್ ಸೈಡ್ಗೆ ಅವಕಾಶ ಇಲ್ಲ. ನಿಮಗೆ ಗ್ಯಾಪ್ ಅಪ್ ಓಪನ್ ಆದರೆ ಅಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ.
ಪ್ರಾಫಿಟ್ ಬುಕಿಂಗ್ ಬಿಟ್ಟರೆ ಹೆವಿ ಸೆಲ್ಲಿಂಗ್ ಅನ್ನೋದ್ರ ಇಲ್ಲ ಅಲ್ಲಿ. ನಮಗೆ ಈ ಒಂದು ಏರಿಯಾ ಬರೋವರೆಗೂ ಕಾಯೋದು ಉತ್ತಮ. ಇಂಟ್ರಾಟ್ರೇಡ್ಗಾದರೆ ಇಲ್ಲಿ ಈ ಏರಿಯಾದಲ್ಲಿ ನಮ್ಗೆ ಇಂಟ್ರಾಟ್ರೇಡ್ ಇದೆ. ನಮಗೆ ಇಂಟ್ರಾಟ್ರೇಡ್ ಇದ್ದರೂ ಅಷ್ಟೊಂದು ಕ್ಯಾಬ್ ಓಪನ್ ಆದಮೇಲೆ ಹೇಳ್ಬೋದೇ ಹೊರತು ಓಪನ್ ಮುಂಚೆ ನಾವು ಅಷ್ಟೊಂದು ಅಕ್ಯುರಸಿಯಾಗಿ ಹೇಳೋಕ್ಕಾಗಲ್ಲ. ಆದರೆ ನಮ್ಗೆ ಇಲ್ಲಿ ಬೈ ಆರ್ಡರ್ಸ್ ಕಾಣಿಸ್ತಿರೋದ್ರಿಂದ ನಮಗೆ ಒಂದು ವೇಳೆ ಈ ಒಂದು ಏರಿಯಾದಲ್ಲಿ ಏನಾದರೂ ನಮಗೆ ಮಾರ್ಕೆಟ್ ಅನ್ನೋದು ಓಪನ್ ಆಯಿತು ಅಂದರೆ ನಿಮ್ಗೆ ಇಲ್ಲಿಂದ ಒಂದು ಬೈಯಿಂಗ್ ಬರ್ಬೋದು, ಅಪ್ಸೈಡ್ ಬೈಯಿಂಗ್ ಬರ್ಬೋದು. ಜಾಸ್ತಿ ಒಂದು ಫೈಟಿಂಗ್ ಇರುತ್ತೆ. ಫೈಟಿಂಗ್ ಅಂತೂ ಕಂಪಲ್ಸರಿ ಇರುತ್ತೆ. ಯಾಕೆಂದರೆ ಮೇಲೆ ಸೆಲ್ ಆರ್ಡರ್ಸ್ ಇದೆ. ಸೆಲ್ ಆರ್ಡರ್ಸ್ ಎಲ್ಲಿ ಹೆವಿ ಇದೆ ಅನ್ನೋದು ನಮ್ಗೆ ಇವಾಗ ಗೊತ್ತಾಗಲ್ಲ. ಮಾರ್ಕೆಟ್ ಅನ್ನೋದು ಈ ಥರ ಕ್ಯಾಂಡಲ್ಸ್ ಬಿದ್ದಿದ್ರೆ ನಾವು ಹೇಳ್ಬೋದು ಸೆಲ್ ಆರ್ಡರ್ಸ್ ಎಲ್ಲಿ ಹೆವಿ ಇದೆ, ಬೈ ಆರ್ಡರ್ಸ್ ಎಲ್ಲಿ ಹೆವಿ ಇದೆ ಅಂತ. ಕ್ಯಾಂಡಲ್ಸೇ ಇಲ್ಲ ಮುಂದೆ ದಾರಿನೇ ಕಾಣಿಸ್ತಿಲ್ಲ ಅಂದಾಗ ನಾವು ಕಣ್ಣು ಮುಚ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಇಂಟ್ರಾಟ್ರೇಡ್ ಮಾಡೋರಾದರೆ ನೀವು ಒಂದು ಆವತ್ತಿನ ಲೆವೆಲ್ಸ್ ನೋಡ್ಕೊಂಡು ಮಾಡ್ಕೋಬೋದು. ಬಟ್ ಈ ಒಂದು ಏರಿಯಾದಲ್ಲಿ ಬೈಯಿಂಗ್ ಇದೆ ಅಂತ ನನಗೆ ಅನಿಸ್ತಿದೆ. ಇನ್ವೆಸ್ಟ್ಮೆಂಟ್ಸ್ಗೆ ನೆಕ್ಸ್ಟ್ ಸ್ಟಾಕ್ಸ್ ಒಂದು 5 ಸ್ಟಾಕ್ಸ್ ಹುಡುಕ್ಬೇಕಲ್ವಾ. 5 ಸ್ಟಾಕ್ಸನ್ನ ನೋಡೋಣ ಇನ್ವೆಸ್ಟ್ಮೆಂಟ್ಸ್ಗೆ ಯಾವ್ಯಾವ ಸರಿ ಇದೆ ಅಂತ. ಇದು ಫ್ಯೂಚರ್ಸಲ್ಲಿ ನೀವು ಈ ಲೆವೆಲ್ ನೋಡ್ಕೊಂಡು ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡ್ಕೋಬೇಕು. ಈ ಲೆವೆಲಲ್ಲಿ ಸ್ಟಾಕ್ ನಿಫ್ಟಿ ಬಂತು ಅಂದರೆ ಅವಾಗ ನೀವು ಫ್ಯೂಚರ್ಸಲ್ಲಿ ಏನು ಪ್ರೈಸ್ ಇರುತ್ತೋ ಆ ಪ್ರೈಸಲ್ಲಿ ನೀವು ಎಂಟ್ರಿ ಆಗೋದು. ನೀವು ಒಂದು ಪೇಪರ್ ಟ್ರೇಡ್ ಅನ್ನೋದು ಮಾಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ರಿಯಲ್ ಟ್ರೇಡ್ ಅನ್ನೋದು ನಿಮ್ಮ ಸ್ವಂತ ನಿರ್ಧಾರದ ಮೇಲೆ ಆರಾಮಾಗಿ ತಗೋಬೋದು. ಈಗ ಸ್ಟಾಕ್ಸ್ ವಿಷಯಕ್ಕೆ ಬಂದರೆ LIC ಎತ್ಕೊಳ್ಳೋಣ ಫಸ್ಟು. LIC ಸ್ನೇಹಿತರೆ, LICಯಲ್ಲಿ ಬೈ ಆರ್ಡರ್ ಸಿಟ್ಟಾಗಿ ಬರ್ತಾ ಇದೆ. ಇಲ್ಲಿ ಬೈಯಿಂಗ್ ಇದೆ. ಆಲ್ರೆಡಿ ಅಪ್ಸೈಡ್ ಹೋಗ್ತಿದ್ದಾರೆ. ಅವ್ರು ಅಪ್ಸೈಡ್ ಆಲ್ರೆಡಿ ಸ್ಟಾರ್ಟ್ ಆಗಿದ್ದಾರೆ. ಇಲ್ಲಿ ಇನ್ವೆಸ್ಟ್ಮೆಂಟ್ಸ್ಗೆ ಚೆನ್ನಾಗೇ ಇದೆ. ಸ್ವಿಂಗ್ ಟ್ರೇಡ್ ಅನ್ನೋದು ತಗೋಬೋದು. ನಿಮಗೆ ಸೆಲ್ಲಿಂಗ್ ಅನ್ನೋದು ನಮಗೆ ಇದ್ರ ಮೇಲೆ ಇದೆ. ಸೆಲ್ ಆರ್ಡರ್ಸ್ ಅನ್ನೋದು ಇಲ್ಲಿದೆ ಇಲ್ಲಿ. ಬಟ್ ಅದು ನಿಲ್ಲಲ್ಲ, ಹಿಟ್ ಮಾಡ್ಕೊಂಡು ಮೇಲೆ ಹೊರಟೋಗತ್ತೆ ಇದು. ಈಗ ನನಗೆ ಕಾಣಿಸಿರೋ ರೇಂಜ್ ಇದೇನಂದರೆ 1135 ಅನ್ನೋದು ಮಿನಿಮಮ್ ದಾಟತ್ತೆ. 1335 ಮಿನಿಮಮ್ ದಾಟತ್ತೆ. ಆದರೆ ಸ್ವಲ್ಪ ಟೈಮ್ ಅನ್ನೋದು ಬೇಕು. ಒಂದು 1.5 ಮಂತಲ್ಲೇ ನಮಗೆ ಆ ರೇಂಜ್ ಬರೋ ಒಂದು ಅವಕಾಶ ಕಾಣಿಸ್ತಿದೆ. ಚಾರ್ಟಲ್ಲಿ ನೋಡಿದ್ರೆ ಹೆವಿ ಬೈಯಿಂಗ್ ಕಾಣಿಸ್ತಿದೆ. ಅಗ್ರೆಸಿವ್ ಇಲ್ಲ, ಬಟ್ ಹೆವಿ ಬೈಯಿಂಗ್ ಇದೆ. ಅಗ್ರೆಸಿವ್ ಇಲ್ಲ ಅಷ್ಟೇ. ಸ್ನೇಹಿತರೆ, ನಮಗೆ ಈ ಲೆವೆಲಲ್ಲೂ ನಮಗೆ ಇವತ್ತು ಮಾರ್ಕೆಟ್ ಓಪನ್ ಆದರೆ ನಮಗೆ ಗ್ಯಾಪ್ ಅಪ್ ಓಪನ್ ಆದ್ರೂ ಅಟ್ಲೀಸ್ಟ್ 995ವರೆಗೂ ಬರೋ ಒಂದು ಅವಕಾಶ ಇದೆ. ಇದು ಚೆನ್ನಾಗಿದೆ. ಯಾರಾದರೂ ಇಂಟ್ರೆಸ್ಟ್ ಇದ್ದು ಅವರ ಒಂದು ಫೈನಾನ್ಷಿಯಲ್ ಅಡ್ವೈಸರ್ನ ಕಾಂಟ್ಯಾಕ್ಟ್ ಮಾಡಿ ನೋಡ್ಬೋದು ಈ ಸ್ಟಾಕನ್ನು. ನೆಕ್ಸ್ಟ್ ಜೂಬ್ಲೆಂಟ್ ಫುಡ್ಡಲ್ಲಿ ಅವ್ರ ಇಂಟೆನ್ಷನ್ ಬೈಯಿಂಗೆ ಸ್ನೇಹಿತರೆ, ಅವ್ರ ಇಂಟೆನ್ಷನ್ ಬೈಯಿಂಗೆ. ಆದರೆ ನಿಮಗೆ ಒಂದು ಇಲ್ಲಿ ಬೈ ಆರ್ಡರ್ಸ್ ಇದೆ. ನಿಮಗೆ ಈ ಲೆವೆಲ್ವರೆಗೂ ತರಕ್ಕೆ ನೋಡ್ತಾರೆ. ನೋಡಿ, ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ನಾನು. ಮಾರ್ಕಿಂಗ್ ಎತ್ಕೊಂತ ಇಲ್ಲ ಇಲ್ಲಿ. ಸ್ನೇಹಿತರೆ, ಅವ್ರ ಇಂಟೆನ್ಷನ್ ಬೈಯಿಂಗೆ. ಆದರೆ ನಿಮಗೆ ಒಂದು 500ವರೆಗೂ ಡೌನ್ ಸೈಡ್ ತಂದು ಅಪ್ ಸೈಡ್ ಎತ್ಕೊಂಡು ಹೋಗೋ ಒಂದು ಅವಕಾಶ ಆದರೆ ಕಾಣಿಸ್ತಿದೆ ನೋಡಿ. ಇಲ್ಲಿ ನಮಗೆ ಎಂಟ್ರಿ ಲೆವೆಲ್ ಅಲ್ವಾ, ಎಂಟ್ರಿ ಲೆವೆಲ್ಗೆ ಗ್ರೀನ್ ಅನ್ನೋದು ಇಡೋಣ ನೋಡಿ. ನಿಮ್ಗೆ ಝೂಮ್ ಮಾಡ್ತಿದ್ದೀನಿ. 500 ಅನ್ನೋದು ನಿಮ್ಗೆ ಎಂಟ್ರಿ ಲೆವೆಲ್ ಆಗಿರುತ್ತೆ. ನೀವು ಪೇಪರ್ ಟ್ರೇಡ್ ಅನ್ನೋದು ಇಲ್ಲಿ ಮಾಡ್ಕೋಬೋದು. ರಿಯಲ್ ಟ್ರೇಡ್ಗೆ ಮಾತ್ರ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ಈಗ
ಎಕ್ಸಿಟ್ ಅನ್ನೋದು ನಿಮಗೆ ಇಲ್ಲಿ ಅವಶ್ಯಕತೆ ಇಲ್ಲ. ಇದು ಯಾಕೆಂದರೆ ಸ್ವಿಂಗ್ ಅನ್ನೋದು ನಿಮಗೆ 535ವರೆಗೂ ಇದೆ. 35 ಮೇಲೆ ನಮಗೆ ಸೆಲ್ ಆರ್ಡರ್ಸ್ ಇದ್ರೂ ಹಿಟ್ ಹಾಕ್ಕೊಂಡು ಮೇಲೆಗೆ ಹೋಗುತ್ತೆ, ಅಪ್ಸೈಡ್ ಹೋಗೋ ಒಂದು ಅವಕಾಶನೇ ಜಾಸ್ತಿ ಇದೆ. ನಿಮಗೆ ಆ ಲೆವೆಲ್ ಅನ್ನೋದು ದಾಟೋಗುತ್ತೆ, 540 550 ಮೇಲೆ ಹೋಗುತ್ತೆ. FSL ನೀವು ನೋಡ್ಬೋದು. FSL ಪ್ರಿವಿಯಸ್ಸಲ್ಲಿ ಇಲ್ಲಿ ಮಾರ್ಕೆಟ್ ಈ ಒಂದು ಏರಿಯಾದಲ್ಲಿ ಇದ್ದಾಗೆ ನಾನು ಮೆನ್ಷನ್ ಮಾಡಿದ್ದೆ, ಬೈ ಆರ್ಡರ್ಸ್ ಇದೆ ಅಂತ. ಕೆಳಗಡೆ ಬೈ ಆರ್ಡರ್ಸ್ ಇದೆ, ಅಲ್ಲಿಂದ ಹಿಟ್ಟಿಂಗ್ ಆಗುತ್ತೆ ಅಂತ ಆಲ್ರೆಡಿ ನಾನು ಹೇಳಿದ್ದೆ. 176 ನಿಮಗೆ ಆಲ್ರೆಡಿ ಮೆನ್ಷನ್ ಮಾಡಿದ್ದೆ. 176ಇಂದ ನಿಮಗೆ ಹೆವಿ ಬೈ ಆರ್ಡರ್ಸ್ ಇದೆ. ಸ್ವಿಂಗ್ ಆದರೆ ಇಲ್ಲಿ ಟ್ರೈ ಮಾಡ್ಬೋದು, 176 180 ಸ್ವಿಂಗ್ ಟ್ರೈ ಮಾಡ್ಬೋದು. ಇನ್ವೆಸ್ಟ್ಮೆಂಟ್ಸ್ಗಾದರೆ ಈ ಒಂದು 158 ಸಮಥಿಂಗ್ ಇರಬೇಕು ಅಂತ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಆಲ್ರೆಡಿ ನಿಮಗೆ ಡಿಸ್ಕಸ್ ಮಾಡಿದ್ದೀನಿ, ನೋಡ್ಬೋದು. ಇಲ್ಲಿ ನಿಮಗೆ ಹೆವಿ ಬೈ ಆರ್ಡರ್ ಅನ್ನೋದು ಇದೆ. ಇನ್ವೆಸ್ಟ್ಮೆಂಟ್ಸ್ಗಾದರೆ ನಾನು ಮಾರ್ಕ್ ಮಾಡ್ತೀನಿ ನೋಡಿ. ಈ ಒಂದು ಪ್ಲೇಸ್ ಬರೋವರೆಗೂ ಕಾಯೋದು ಉತ್ತಮ ಇನ್ವೆಸ್ಟ್ಮೆಂಟ್ಸ್ಗೆ. ನಿಮಗೆ ಸ್ವಿಂಗ್ ಆಲ್ರೆಡಿ ನಾನು ಮೆನ್ಷನ್ ಮಾಡಿದಾಗಿನ ಮೇಲೆ ಹೋಗಿದೆ, ಟಚ್ ಆಗಿ ಮೇಲೆ ಹೋಗಿದೆ. ಇಲ್ಲಿಂದ ಸೆಲ್ ಆರ್ಡರ್ಸ್ ಇಟ್ಟಾದ್ರೂ ಬೈಯಿಂಗ್ ಸೈಡ್ ಇದೆ, ಹೆವಿ ಬೈಯಿಂಗ್ ಅನ್ನೋದಿದೆ. ಸೆಲ್ ಆರ್ಡರ್ಸ್ ಇಟ್ಟಾಗಿದೆ ಅಷ್ಟೇ, ಬೈಯಿಂಗ್ ಇದೆ. ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ಪರ್ಚೇಸ್ ಅನ್ನೋದು ಮಾಡ್ಕೋಬೋದು. ಪೇಪರ್ ಟ್ರೇಡ್ ಆದರೆ ನೀವು ಮಾಡಿ, ನಿಮ್ಗೆ ಓಪನಿಂಗ್ ಇಲ್ಲಿ ಈ ಒಂದು ಏರಿಯಾ ಓಪನ್ ಆಗ್ಬೋದು. ನಿನ್ನೆ ಇರೋ ಒಂದು ಇದರಿಂದ ಓಪನ್ ಆಗ್ಬೋದು. ಗ್ಯಾಪ್ ಅಪ್ ಓಪನ್ ಆಯಿತು ಅಂದರೆ ನಿಮ್ಗೆ ಇಲ್ಲಿ ಟಚ್ ಆಗುತ್ತೆ, 97ವರೆಗೂ ಟಚ್ ಆಗಿ ಅಲ್ಲಿಂದ ಅಪ್ಸೈಡ್ ಹೋಗುತ್ತೆ. ನೆಕ್ಸ್ಟ್ BHL ನೋಡೋದಾದರೆ, BHL ಆಲ್ರೆಡಿ ಅಪ್ಸೈಡ್ ಹೋಗ್ತಿದೆ. ಬೈಯಿಂಗ್ ಯಾರು ಇಂಟ್ರೆಸ್ಟ್ ಇದ್ರೆ ಬೈಯಿಂಗ್ ಮಾಡ್ಬೋದು. ಸ್ನೇಹಿತರೆ, L&T ಯಲ್ಲಿ ಬೈಯಿಂಗ್ ಸ್ಟಾರ್ಟ್ ಆಗಿದೆ. L&T ಯಲ್ಲಿ ಯೂಸ್ ಬೈಯಿಂಗ್ ಅನ್ನೋದಿದೆ. ನಿಮಗೆ ಇದು 4000 ರೀಚ್ ಆದ್ರೂ ಅಚ್ಚರಿ ಇಲ್ಲ. ಇಲ್ಲಿನ ಒಂದು 500 ಪಾಯಿಂಟ್ಸ್ ಬರೋ ಒಂದು ಅವಕಾಶ ಇದೆ. ಮಿನಿಮಮ್ ಒಂದು 500 ಪಾಯಿಂಟ್ಸ್ ಇಲ್ಲಿರೋ ಸೆಲ್ ಆರ್ಡರ್ಸ್ ಅನ್ನ ಕ್ಲಿಯರ್ ಮಾಡಾಕತ್ತೆ. ಇಲ್ಲಿರೋ ಸೆಲ್ ಆರ್ಡರ್ಸ್ ಇಲ್ಲಿ ಒಂದು ಏರಿಯಾ ಬಂದಾಗ ಸ್ವಲ್ಪ ಸ್ಲೋ ಡೌನ್ ಆಗುತ್ತೆ, ಬಟ್ ಹಿಟ್ ಹಾಕೊಂಡು ಮೇಲೆಗೆ ಹೋಗೋ ಒಂದು ಅವಕಾಶ ತುಂಬಾನೇ ಇದೆ. ಇವತ್ತು ನಿಮಗೆ ಒಂದು 3499 ಅಲ್ಲಿ ನಿಮಗೆ ಬೈಯಿಂಗ್ ಸಿಗತ್ತೆ. ನೀವು ಸ್ವಿಂಗ್ ಎತ್ಕೊಳ್ಳೋರಾದ್ರೂ ಸ್ವಿಂಗ್ ಎತ್ಕೋಬೋದು, ಇಂಟ್ರಾಡೇಡ್ ಮಾಡೋರು ಇಂಟ್ರಾಡೇಡ್ ಎತ್ಕೋಬೋದು. ನಿಮ್ಮ ಒಂದು ಫೈನಾನ್ಷಿಯಲ್ ಅಡ್ವೈಸರ್ನ ಕಾಂಟ್ಯಾಕ್ಟ್ ಮಾಡಿ ಮಾತ್ರ. ಈಗ ನಾವೊಂದು 5 ಸ್ಟಾಕ್ಸ್ ನೋಡಿದ್ದಾಯಿತು. ಸೊ ಅದರಲ್ಲಿ BHL ನಮಗೆ ಬೈಯಿಂಗ್ ಇಲ್ಲ. ನಮಗೆ ಇನ್ನು ಬೈಯಿಂಗ್ ಇರೋವಂಥದ್ದು ಮದರ್ಸನ್ ಸುಮ್ಮಿ ಆಲ್ರೆಡಿ ಬೈಯಿಂಗ್ ಮೂಡಲ್ಲಿ ಹೋಗ್ತಿದೆ. ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ ಬ್ಯಾಂಕ್ ನಿಫ್ಟಿ ಅಪ್ಸೈಡಲ್ಲೇ ಇದೆ, ಬಟ್ ಹತ್ರದಲ್ಲೇ ಹೆವಿ ಸೆಲ್ ಆರ್ಡರ್ಸ್ ಇರೋದ್ರಿಂದ ಬ್ಯಾಂಕ್ ನಿಫ್ಟಿ ಮಾಡೋದು ಉತ್ತಮ ಅಲ್ಲ ಅಂತ ಹೇಳ್ತೀನಿ. ಬ್ಯಾಂಕ್ ನಿಫ್ಟಿ ಮಾಡೋರಿದ್ರೆ